ತೇಜಸ್ವಿನಿಗೆ ಸಮಾಧಾನ ಮಾಡೋ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿ ತೇಜಸ್ವಿನಿಗೆ ಸ್ಥಾನ ಕೊಡಲಾಗಿದೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಬಿಎಸ್ವೈ ಘೋಷಣೆ ಮಾಡಿದ್ದಾರೆ. ಟಿಕೆಟ್ ಕೈತಪ್ಪಿದ್ರಿಂದ ಮುನಿಸಿಕೊಂಡಿದ್ದ ತೇಜಸ್ವಿನಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಇದೀಗ ರಾಜ್ಯ ಬಿಜೆಪಿ ಮುಂದಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು ತೇಜಸ್ವಿನಿ, ಆದ್ರೆ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಕೈತಪ್ಪಿತು. ಹೀಗಾಗಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿ ತೇಜಸ್ವಿನಿಗೆ ಸ್ಥಾನವನ್ನ ಕೊಟ್ಟಿದೆ. ಈ ಸ್ಥಾನವನ್ನ ಕೊಟ್ಟಿರೋದಾಗಿ ಬಿಎಸ್ವೈ ಟ್ವಿಟರ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಕೊನೆ ಕ್ಷಣದವರೆಗೂ ಕೂಡ ಅವರೇ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ತೇಜಸ್ವಿನಿಗೆ ಒಂದ್ ರೀತಿ ಅವಮಾನ, ಒಂದ್ ರೀತಿ ಅಸಮಾಧಾನ ಕೂಡ ಆಗಿತ್ತು. ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಹೀಗಾಗಿ ಟ್ವಿಟರ್ನಲ್ಲಿ ಬಿಎಸ್ವೈ ಘೋಷಣೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿ ಸ್ಥಾನ ನೀಡಿರೋದ್ರ ಬಗ್ಗೆ ಬಿಎಸ್ವೈ ಟ್ವಿಟರ್ನಲ್ಲಿ ಅದನ್ನ ಬರ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಕೊನೆ ಕ್ಷಣದವರೆಗೂ ಕೂಡ ಒಂದ್ ರೀತಿಯಾಗಿ ಕುತೂಹಲ ಇತ್ತು, ಇವರಿಗೇನೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆ ಕೂಡ ಇತ್ತು. ಆದ್ರೆ ಟಿಕೆಟ್ ಕೈತಪ್ಪಿದ್ರಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಅಸಮಾಧಾನಗೊಂಡಿದ್ರು. ಹೀಗಾಗಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಬಿಎಸ್ವೈ ಇದೀಗ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅವರು ಸ್ಪರ್ಧೆಗೆ ಇಳಿಬೇಕಾಗಿತ್ತು. ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ಸಾಕಷ್ಟು ಬದಲಾವಣೆಗಳು ಆಗಿದ್ರಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಒಂದ್ ರೀತಿ ಎಲ್ಲೋ ಅಸಮಾಧಾನ ಉಂಟಾಗಿತ್ತು. ಈ ಅಸಮಾಧಾನ ದೂರ ಹೋಗಿಸೋದಕ್ಕೆ ರಾಜ್ಯ ಬಿಜೆಪಿ ಈಗ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ಸ್ಥಾನವನ್ನ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಕೊಡ್ತಾರೆ. ರಮೇಶ್, ಒಂದ್ ಕಡೆಯಲ್ಲಿ ಬಿಜೆಪಿ ಈಗ ತೇಜಸ್ವಿನಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಈ ಸ್ಥಾನವನ್ನ ಕೊಟ್ಟಿರೋದ್ರಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಅಸಮಾಧಾನ ದೂರ ಆಗಿದೆಯಾ, ಹೇಗೆ? ಪ್ರತಿಮಾ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಥವಾ ಕೊಡ್ತೀವಿ ಅನ್ನುವಂತ ಮಾತುಗಳನ್ನ ರಾಜ್ಯ ಬಿಜೆಪಿ ನಾಯಕರು ಹೇಳಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಅಂದ್ರೆ ನಾಮಿನೇಷನ್ಗೆ ಒಂದು ದಿನ ಮಾತ್ರ ಬಾಕಿ ಇರುವಂತ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇ ಬೇರೆ. ಅಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಏನು ನಿರ್ಧಾರವನ್ನ ಮಾಡ್ತು. ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯ ಜ್ವಾಲಾಮುಖಿಯೇ ಉದ್ಭವ ಆದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇಡೀ ರಾಜ್ಯ ಬಿಜೆಪಿ ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದಿತ್ತು. ಸೊ ಕೆಲವು ನಾಯಕರು ಮಾತ್ರ ತೇಜಸ್ವಿ ಸೂರ್ಯ ಪರವಾಗಿದ್ರು. ಸೊ ಆ ನಂತರ ಏನು ಉದ್ಭವ ಆದಂತಹ ಈ ಅಸಮಾಧಾನವನ್ನ ಸರಿದೂಗಿಸುವ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ಇವತ್ತವರು ನೇರವಾಗಿ ಟ್ವೀಟ್ ಮಾಡುವುದರ ಮೂಲಕ ತೇಜಸ್ವಿನಿ ಅನಂತ್ ಕುಮಾರ್ಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನಮಾನವನ್ನ ನೀಡ್ತಿದ್ದೀವಿ ಎನ್ನುವಂತಹ ಮಾತನ್ನ ಅವರು ಹೇಳಿರುವಂತದ್ದು. ತೇಜಸ್ವಿನಿ ಅವರ ನಿಯುಕ್ತಿಗೊಳಿಸಿರುವ ಬಗ್ಗೆ ಅವರು ಟ್ವೀಟ್ ಮಾಡಿರುವಂತದ್ದು. ಸೊ ಎಲ್ಲ ಒಂದ್ ಕಡೆಗೆ ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನವನ್ನ ಸರಿದೂಗಿಸುವ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ತೇಜಸ್ವಿನಿ ಅವರು ಮಾಧ್ಯಮಗಳಿಗಾಗ್ಲಿ ಅಥವಾ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ನಿಜಕ್ಕೂ ಯಡಿಯೂರಪ್ಪನವರಂತೆ ಆರ್ ಅಶೋಕ್ ಸೇರಿದಂತೆ ಹಲವಾರು ನಾಯಕರು ಅವರ ಜೊತೆ ಮಾತುಕತೆ ನಡೆಸಿದ್ದು. ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಕೂಡ ಅವರ ಮನೆಗೆ ಭೇಟಿ ನೀಡಿ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ರು. ಸೊ ಅದಾದ ಬಳಿಕ ಇವರು ಈಗ ಈ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನ ನಿಜಕ್ಕೂ ತೇಜಸ್ವಿನಿ ಅನಂತ್ ಕುಮಾರ್ ನಿಭಾಯಿಸ್ತಾರ ಅಥವಾ ಅದನ್ನ ತಿರಸ್ಕರಿಸ್ತಾರ ಅನ್ನುವಂತ ಕುತೂಹಲ ಶುರುವಾಗಿದೆ. ಅಂತಿಮವಾಗಿ ತೇಜಸ್ವಿನಿ ಅವರ ನಿರ್ಧಾರ ಹೊರಬಂದ ಬಳಿಕವೇ ಏನು ಅನ್ನುವಂಥದ್ದು ಗೊತ್ತಾಗಲಿದೆ. ಪ್ರತಿಮಾ, ಅಂದ್ರೆ ಯಡಿಯೂರಪ್ಪನವರು ಇದಕ್ಕೂ ಮುಂಚೆ ಈ ರೀತಿ ಅನೌನ್ಸ್ ಮಾಡೋದಕ್ಕೂ ಮುಂಚೆ ತೇಜಸ್ವಿನಿ ಅವ್ರ ಜೊತೆ ಮಾತುಕತೆ ನಡೆಸಿದ್ರ, ಇಂಥ ಒಂದು ಸ್ಥಾನಮಾನವನ್ನ ಕೊಡ್ತಾ ಇದೀವಿ ನಿಮಗೆ ಅನ್ನುವಂತ ವಿಚಾರದ ಬಗ್ಗೆ ಮಾತುಕತೆಯನ್ನ ಯಾರಾದ್ರೂ ನಡೆಸಿದ್ರ ತೇಜಸ್ವಿನಿ ಅವ್ರ ಜೊತೆ? ಮುರಳೀಧರ್ ರಾವ್ ಜೊತೆಗೆ ಯಡಿಯೂರಪ್ಪನವರು ಏನು ಈಗಾಗಲೇ ತೇಜಸ್ವಿನಿ ಅವರ ಜೊತೆ ಮಾಡುವಂತ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ಕೆಲಸವನ್ನ ಪಕ್ಷ ಮಾಡುತ್ತೆ. ಜೊತೆಗೆ ನಾವು ನಿಮ್ಮ ಜೊತೆಗೆ ಸದಾ ಇದ್ದೇವೆ, ನಿಮಗೆ ಟಿಕೆಟ್ ಸಿಗಬೇಕಿತ್ತು, ಆದ್ರೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ, ಆದ್ರೆ ಅದನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ಕೆಲಸವನ್ನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳಿದ್ರು. ಜೊತೆಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಈ ಒಂದು MLC ಸ್ಥಾನ ಕೂಡ ಇರುವಂತದನ್ನ ಅದನ್ನ ತೇಜಸ್ವಿನಿ ಅವರಿಗೆ ಕೊಡ್ಬೇಕಾ ಅಥವಾ ಏನು ಅನ್ನೋ ಕೂಡ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ಅಂತಿಮವಾಗಿ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡೋದ್ರ ಮೂಲಕ ಬಿಜೆಪಿಯಲ್ಲಿ ಜವಾಬ್ದಾರಿಯನ್ನ ನೀಡುವಂಥದ್ದು, ಜೊತೆಗೆ ಪಕ್ಷ ಸಂಘಟನೆಗೆ ಅವರ ಏನು ಸಂಘಟನಾ ಚಾತುರ್ಯತೆಯನ್ನ
ಪಕ್ಷ ಬಳಸಿಕೊಳ್ಳುವಂತ ಎಲ್ಲ ತೀರ್ಮಾನವನ್ನ ಈಗ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ಬಳಿ ಈ ವಿಚಾರ ಸಂಪಟ್ಟಾಗಿ ಇನ್ನೂ ಕೂಡ ಯಾವ ನಾಯಕರು ಚರ್ಚೆಯನ್ನ ಮಾಡಿಲ್ಲ. ಆದ್ರೆ ಅವರಿಗೆ ಪಕ್ಷ ಜವಾಬ್ದಾರಿ ವಹಿಸಿರುವಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಅವರು ಸಮಾಧಾನ ಆಗ್ತಾರಾ ಅಥವಾ ಇಲ್ವಾ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಪ್ರತಿಮಾ. ಎಕ್ಸಾಕ್ಟ್ಲಿ ರಮೇಶ್, ಈಗಿನ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸದ್ಯದ ಸ್ಥಿತಿಗತಿಯಲ್ಲಿ ಈ ಸ್ಥಾನಮಾನವನ್ನ ತೇಜಸ್ವಿನಿ ಅವರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಏನಾದ್ರೂ ಅನ್ಸುತ್ತಾ ಅಥವಾ ತಿರಸ್ಕಾರ ಮಾಡಬಹುದಾಗತ್ತಾ? ತೇಜಸ್ವಿನಿ ಅನಂತಕುಮಾರ್ ಅವರು ಟ್ವೀಟ್ ಮಾಡುವ ಸಂದರ್ಭದಲ್ಲಿ ಹಿಂದೆ ಕೂಡ ಅವ್ರು ಹೇಳಿದ್ರು ದೇಶ ಮೊದಲು, ಅನಂತರ ಪಕ್ಷ, ಅನಂತರ ನಾನು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಬಿಜೆಪಿಯ ನಾಯಕರು ಈಗ ಒಮ್ಮತ ನಿರ್ಧಾರವನ್ನ ಮಾಡಿ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನ ಅವರಿಗೆ ನೀಡಿರುವಂತದ್ದನ್ನ ಬಹುತೇಕ ಅವರು ತಿರಸ್ಕರಿಸುವಂತ ಸಾಧ್ಯತೆಯೂ ಇದೆ. ಯಾಕೆಂದ್ರೆ ಅವರು ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥದ್ದು, ಜೊತೆಗೆ ನನ್ನ ಏನ್ ಸಂಸ್ಥೆ ಏನಿದೆ ಅದನ್ನ ನಾನು ನೋಡ್ಕೊಂಡು ನಾನು ಇರ್ತೀನಿ ಅನ್ನುವಂತ ಅಸಮಾಧಾನದ ಮಾತುಗಳನ್ನು ಕೂಡ ಆಡಿದ್ರು. ಆದ್ರೆ ಈಗ ಪಕ್ಷ ಅದಕ್ಕೆ ಅವರ ಜವಾಬ್ದಾರಿಯನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿ ಇಲ್ಲಿ ಪ್ಯಾಚಪ್ ಮಾಡುವಂತ ಕೆಲಸವನ್ನ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ನಾನು ಅದನ್ನು ತಿರಸ್ಕಾರ ಮಾಡ್ತೀನಿ ಅನ್ನುವಂತ ನಿಲುವು ಕೂಡ ಬರಬಹುದು. ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ನಾಯಕರ ನಿರ್ಧಾರವನ್ನ ಮಾಡಿರುವಂತ ಹಿನ್ನೆಲೆ, ಜೊತೆಗೆ ಮತ್ತಷ್ಟು ಅವರನ್ನ ಮನವೊಲಿಸಿ ಪಕ್ಷ ಸಂಘಟನೆಯನ್ನ ಮಾಡಿ, ಈಗಾಗಲೇ ತಾವು ಒಂದು ಸಂಸ್ಥೆಯನ್ನ ಕಟ್ಟಿ ಮಹಿಳೆಯರನ್ನ ಒಟ್ಟುಗೂಡಿಸಿ ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿದ್ದೀರಿ. ಸೊ ಅದೇ ರೀತಿಯ ಸಂಘಟನೆಗಳನ್ನ ಪಕ್ಷಕ್ಕೆ ಮಾಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಭವಿಷ್ಯ ಕೂಡ ಸೃಷ್ಟಿ ಆಗುತ್ತೆ ಅನ್ನುವಂತ ಭರವಸೆಯನ್ನ ತುಂಬಿದ್ರೆ, ಸೊ ಆ ಸಂದರ್ಭದಲ್ಲಿ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆಯೂ ಇದೆ. ಹಾಗಾಗಿ ಇಂಥದ್ದೇ ಆಗುತ್ತೆ ಅನ್ನುವಂಥದ್ದು ತೇಜಸ್ವಿನಿ ಅನಂತಕುಮಾರ್ ಅವರು ಅದನ್ನ ಬಹಿರಂಗಪಡಿಸಿದ ನಂತರ ಸ್ಪಷ್ಟ ಆಗುತ್ತೆ ಹೊರತು ಇನ್ನೂ ಕೂಡ ಅವರು ಯಾರ ಜೊತೆ ಕೂಡ ಮಾತನಾಡಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಕಾದ್ ನೋಡ್ಬೇಕು ಪ್ರತಿಮಾ. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.